ಕುಸುಮ ಬರ್ಬೇಕು ಬರ್ಬೇಕು. ಏನ್ ಅಪರೂಪ ಬರ್ಲೇ ಇಲ್ಲ ಮನೆ ಕಡೆ. ಅರ್ಶನ ಕುಂಕುಮ ಕರ್ದಿದ್ದೆ ನಿನ್ನೆ ಬರ್ಲೇ ಇಲ್ವಲ್ರಿ? ಬನ್ನಿ ಬನ್ನಿ ಕುತ್ಕೊಳ್ಳಿ. ಅಯ್ಯೋ ನೆನ್ನೆನೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಕಣ್ರಿ, ಆದ್ರೆ ಮನೆ ತುಂಬಾ ನೆಂಟರು ಅವರೆಲ್ಲ ಹೋದ್ಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಗಣಪತಿನ ಬೇರೆ ಬಿಡ್ಬೇಕಿತ್ತಲ್ಲ, ಗಣೇಶನ್ ಕಳ್ಸಿ ಎಲ್ಲ ಸುಧಾರಿಸ್ಕೊಂಡ್ವಿ. ನಾವು ನಿದ್ದೆ ಬಂದ್ಬಿಟ್ಟಿತ್ತು, ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಅದಕ್ಕೆ ಇವತ್ತು ಅರ್ಶನ ಕುಂಕುಮಕ್ಕೆ ಅಂತ ಬಂದೆ. ಸದ್ಯ ಈಗ್ಲಾದ್ರೂ ಬಂದ್ರಲ್ಲ, ತುಂಬಾ ಅಪರೂಪ ಆಗ್ಬಿಟ್ಟಿದ್ದೀರಾ. ನೀವಂತೂ ಒಂದು ಫೋನ್ ಕೂಡ ಮಾಡಲ್ಲ, ಮನೆ ಹತ್ರನೂ ಬರಲ್ಲ. ಏನ್ ನಿಮ್ ಕತೆ? ಇದಿರೋ ಇಲ್ವೋ ಅನ್ನಂಗಿದ್ದೀರಲ್ಲ ನೀವು. ಅಯ್ಯೋ ಈ ನಡುವೆ ಅಂತೂ ಮನೆ ಕೆಲಸನೇ ಆಗೋಗುತ್ತೆ ನೋಡಿ. ಬರೀ ಹಬ್ಬಗಳು ಬಂತ ಅದೆಲ್ಲ ಕ್ಲೀನ್ ಮಾಡೋದು, ಮತ್ತೆ ಹಬ್ಬ ಬರುತ್ತೆ ಹಬ್ಬಕ್ಕೆಲ್ಲ ಜೋಡಿಸೋದು, ಹಬ್ಬಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಳೋದು, ಹಬ್ಬ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ಮತ್ತೆ ಅದೆಲ್ಲ ಕ್ಲೀನ್ ಮಾಡೋದು. ಈ ಕ್ಲೀನ್ ಮಾಡಿ ಸುಧಾರಿಸ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಹಬ್ಬ ಬರುತ್ತೆ. ಶ್ರಾವಣ ಮಾಸ ಆಯ್ತು, ಭಾದ್ರಪದ ಮಾಸದಲ್ಲಿದ್ದೀವಿ. ಹಬ್ಬಗಳು ಸಾಲಾಗಿ ಬರ್ತಿದೆ. ಹಂಗಾದ್ಮೇಲೆ ಫ್ರೀ ಇನ್ನೆಲ್ಲಾಗುತ್ತೆ ಹೇಳಿ? ಅದು ನಿಜನೇ ಬಿಡಿ, ನೀವು ತಾನೇ ಒಬ್ರೆ ಎಷ್ಟು ಅಂತ ಮಾಡ್ತೀರಾ. ಶ್ರಾವ್ಯ, ಶ್ರಾವ್ಯ, ಕಾಫಿ ತಗೊಂಡ್ ಬರಮ್ಮ, ಕುಸ್ಮಾಂಟಿ ಬಂದಿದ್ದಾರೆ. ಅಯ್ಯೋ ಕಾಫಿ ಎಲ್ಲ ಏನು ಬೇಡ ಬಿಡಿ ರಾಧವ್ರೆ, ಈಗ ತಾನೇ ಕುಡ್ಕೊಂಡು ಬಂದಿದ್ದೀನಿ. ಜಸ್ಟ್ ಕುಂಕುಮ ಕೊಡಿ ಸಾಕು. ಅಂದಾಗೆ ಶ್ರಾವ್ಯ ಇನ್ನೂ ಇದ್ದಾಳ ಏನು ನಿಮ್ಮ ಮನೆಯಲ್ಲಿ? ಅರೆ ಕುಸುಮಾ ಆಂಟಿ, ಚೆನ್ನಾಗಿದ್ದೀರಾ? ನಿಮ್ಮನ್ನ ನೋಡಿ ತುಂಬಾ ದಿನ ಆಗೋಯ್ತು, ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ. ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡಮ್ಮ. ಅಂದಾಗೆ ನಿಂದೇನು ಸಮಾಚಾರ? ಹಬ್ಬ ಮುಗಿಸ್ಕೊಂಡು ಹೋಗಿದ್ಯಾ ಅನ್ಕೊಂಡೆ, ಇನ್ನ ಇಲ್ಲೇ ಇದೆಯಾ? ಏನಾದರೂ ಗುಡ್ ನ್ಯೂಸಾ? ಅಯ್ಯೋ ಹಾಗೆಲ್ಲ ಏನಿಲ್ಲ ಆಂಟಿ, ಸ್ವಲ್ಪ ದಿನ ಇದ್ದು ಹೋಗೋಣ ಅಂತ ಬಂದೆ ಅಷ್ಟೇ. ಇರ್ಲಿ ಪರವಾಗಿಲ್ಲ, ಹೇಳು. ನಾನು ನಿಮ್ಮಮ್ಮನ ಫ್ರೆಂಡೇ. ನಿಮ್ಮಮ್ಮನ ಫ್ರೆಂಡು ಅಂದರೆ ನಿನಗೂ ಅಮ್ಮ ಇದ್ದ ಹಾಗೆ. ಪರವಾಗಿಲ್ಲ, ನನ್ನ ಹತ್ರ ಹೇಳೋಕೆ ಏನು ನಾಚಿಕೆ? ಏನಾದ್ರು ಇದ್ರೆ ಹೇಳು. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ, ಏನಾದ್ರು ಇದ್ದಿದ್ರೆ ನಾನೇ ಹೇಳ್ತಿದ್ನಲ್ಲ, ಅದಕ್ಕೆ ಯಾಕೆ ನಾಚಿಕೆ? ಹೌದಾ, ನಾನೇನು ಗುಡ್ ನ್ಯೂಸ್ ಅಂತ ಅನ್ಕೊಂಡೆ. ಮದುವೆ ಆಗಿ ಒಂದು 8 ವರ್ಷ ಆಗಿರ್ಬೋದಲ್ವಾ, ಇನ್ನೂ ಏನು ಗುಡ್ ನ್ಯೂಸ್ ಇಲ್ವಾ? ಏನಾದ್ರು ಪ್ರಾಬ್ಲಮ್ಮಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ. ಅಯ್ಯ, ಏನಾದ್ರು ಇದ್ರೆ ಹೇಳು, ಅದಕ್ಕೆ ಯಾಕೆ ನಾಚ್ಕೋತೀಯಾ? ನಮ್ಮ ಏರಿಯಾ ಪಕ್ಕದಲ್ಲಿ ಯಾರೋ ರಾಜಸ್ಥಾನಿಂದ ಬಂದು ಟೆಂಟ್ ಹಾಕೊಂಡಿದ್ದಾರೆ. ಅದೇನೋ ಔಷಧಿ ಚೂನಗಿನ ಅಂತ ಏನೋ ಕೊಡ್ತಾವ್ರಂತೆ. ನನ್ನ ಮಗನ್ಗೆ ಹೇಳಿ ಬೇಕಾದ್ರೆ ತರಿಸ್ಕೊಡ್ತೀನಿ. ನಿನ್ನ ಗಂಡಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳ್ಕೊ. ಅಂದಾಗೆ ಆಮೇಲೆ ತುಂಬ ಡಿಲೇ ಕೂಡ ಮಾಡಬಾರ್ದಮ್ಮ. ಈ ಫಿಲ್ಮ್ ಆ್ಯಕ್ಟ್ರೆಸ್ಗಳನ್ನ ನೋಡು, ಫಿಲ್ಮ್ ಆ್ಯಕ್ಟ್ರೆಸ್ಸು, ಧಾರಾವಾಹಿಯಲ್ಲಿ ಬರುವಂಥ ಹೀರೋಯಿನ್ನು ಎಲ್ಲರೂ ಪ್ರೆಗ್ನೆಂಟ್ ಆಗ್ತಾವ್ರೆ. ಈ ಪ್ರಣೀತಾ ಇದ್ದಾಳಲ್ಲ, ಅದೇ ನಮ್ಮ ದರ್ಶನ್ ಜೊತೆ ಹೀರೋಯಿನ್ ಆಗಿ ಮಾಡಿದ್ಲಲ್ಲ, ಅವಳಿಗೂ 2ನೇ ಮಗು ಆಯಿತು ಅಂತೀನಿ. ಆಮೇಲೆ ಈ ಲಕ್ಷ್ಮೀ ಬಾರಮ್ಮ, ಚಿನ್ನು, ಗೊಂಬೆ ಎಲ್ಲ ಇದ್ರಲ್ಲ, ಅವರು ಎಲ್ಲ ಬಸ್ರಿ, ಇನ್ನೇನು ಅವ್ರಿಗೂ ಮಗು ಆಗುತ್ತೆ. ಎಲ್ಲ ಆಗೋ ಟೈಮಲ್ಲಿ ಆಗ್ಬಿಡ್ಬೇಕು ನೋಡಮ್ಮ. ಸುಮ್ಮನೆ ಡಿಲೇ ಮಾಡ್ತಾ ಇದ್ರೆ ಆಮೇಲೆ ಮಕ್ಕಳು ಆಗೋದೇ ಕಷ್ಟ ಆಗುತ್ತೆ. ಅದೇ ನಮ್ಮ ಕಾಲದಲ್ಲೆಲ್ಲ ಹೀಗಿರಲಿಲ್ಲ. 18 ಆಗ್ತಿದ್ದಂಗೆ ಮದುವೆ ಮಾಡ್ತಿದ್ರು. 20 ವರ್ಷ, 22 ವರ್ಷ, 24 ವರ್ಷ, 26 ವರ್ಷ ಅಂತ 2 ವರ್ಷಕ್ಕೂ ಒಂದೊಂದು ಮಕ್ಕಳಾಗ್ತಿದ್ವು. ಮಕ್ಕಳಿರಲ್ಲವ ಮನೆ ತುಂಬ ಅಂತ ನೀನು ಫಿಲಮ್ ಎಲ್ಲ ನೋಡಿಲ್ವಾ? ಹಾಗೆ ಮಕ್ಕಳೆಲ್ಲ ಓಡಾಡ್ಕೊಂಡು ಕಂಕ್ಳಲ್ಲೊಂದು, ತಲೆ ಮೇಲೊಂದು, ತೊಡೆ ಮೇಲೊಂದು, ತಿಕ್ಕ ಪಕ್ಕ ಎಲ್ಲ ಒರೆಸ್ಕೊಂಡು ಇರ್ತಿದ್ವಿ ನಾವು. ಅಯ್ಯೋ ಈ ಕಾಲದಲ್ಲೆಲ್ಲ ಅಷ್ಟೊಂದೆಲ್ಲ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಸಮಯನೇ ಇಲ್ಲ ಬಿಡಿ ಆಂಟಿ. ನಾವಾಯ್ತು ನಮ್ಮ ಕೆಲಸ ಆಯಿತು, ಒಂದು ಮಾಡ್ಕೊಳ್ಳೋದೇ ಸಾಕಾಗೋಗುತ್ತೆ. ನೀವು ನೋಡಿದ್ರೆ 3-4 ಅಂತ ಹೇಳ್ತಿದ್ದೀರಲ್ಲ. ಈಗ ನಾವರೆಲ್ಲ ಹಿಂಗೆ ಒಂದನ್ನೇ ನೋಡಿ ಎಲ್ಲರೂ ಮಕ್ಕಳು ಮರಿ ಮಾಡ್ಕೊಳ್ಳೋದೇ ಬೇಡ ಅಂತ ನಾಯಿನೋ ಬೆಕ್ಕನೋ ತಗೊಂಬಂದು ಅದಕ್ಕೆ ಹಲ್ಲುಜ್ಕೊಂಡು, ಮುಖ ತೊಳ್ಕೊಂಡು, ತಲೆ ಬಾಚ್ಕೊಂಡು, ಪೌಡ್ರ್ ಹಾಕೊಂಡು, ಬಣ್ಣದ ಬಟ್ಟೆಗಳನ್ನ ಹಾಕೊಂಡು, ಅವಕ್ಕೇನು ಕೇಕ್ ಕಟ್ ಮಾಡ್ಸೋದು ಕೇಳ್ತೀರಾ? ಎಲ್ಲೋ ಪಾರ್ಕಿಗೆ ವಾಕಿಂಗ್ ಕರ್ಕೊಂಡು ಹೋಗೋದು ಕೇಳ್ತೀರಾ? ಒಳ್ಳೆ ಮಕ್ಕಳನ್ನ ಕಕ್ಕ ಮಾಡಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ಹಂಗೆ ಕರ್ಕೊಂಡು ಹೋಗ್ತಾರೆ ಪಾರ್ಕಲ್ಲೆಲ್ಲ. ಅಯ್ಯೋ ನೋಡಿ ಸಾಕಾಗೋಗಿದೆ. ಅವೇನಾದ್ರು ಮನುಷ್ಯ ಮಕ್ಳು ಆಗ್ತಾವೇನ್ರಿ? ನೀವೇ ಹೇಳ್ರಿ ರಾಧಕ್ಕ ಅವರೇ. ಅಯ್ಯೋ ಅದೆಲ್ಲ ಪರ್ಸ್ನಲ್ ಬಿಡಿ ರಾಧಾ ಅವರೇ. ಅವ್ರಿಗೆ ಅವ್ರಿಗೆ ಮನಸ್ಸಿಗೆ ಬರಬೇಕು ಮಕ್ಕಳು ಮಾಡ್ಕೋಬೇಕು ಅಂತ. ನಾವೆಲ್ಲ ಹೇಳಿದ್ರೆ ಆಗಲ್ಲ, ನಾವು ಹೇಳೋ ಅಷ್ಟೇ ಹೇಳ್ಬೋದಷ್ಟೇ. ಇನ್ನು ಎಲ್ಲ ಅವ್ರಿಗೆ ಬಿಟ್ಟಿದ್ದು. ನೋಡಮ್ಮ ಶ್ರಾವ್ಯ, ನನಗೂ ವಯಸ್ಸಾಯಿತು, ನಿಮ್ಮ ಅಮ್ಮಂಗೂ ವಯಸ್ಸಾಯಿತು. ನಮಗೆಲ್ಲ ಗಟ್ಟಿ ಇರುವಾಗಲೇ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ ಆಸೆ ಇರಲ್ವಾ? ನೀನೇ ಹೇಳು. ಎಲ್ಲ ಹೇಳೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ನೀವುಗಳು. ಏನೋ ಇದೆಲ್ಲ ನನ್ನ ಮನಸ್ಸಿಗೆ ಬಂತು, ಹೇಳಬೇಕು ಅನ್ನಿಸ್ತು, ಹೇಳಿದ್ದೀನಿ. ನೀನು ಈ ಆಂಟಿ ಏನು ಹಿಂಗಂತಾರೆ ಅಂತ ಮನಸ್ಸಲ್ಲೇ ಬೈಕೊಂಬಿಡ್ಬೇಡ. ಒಳ್ಳೇದಕ್ಕೆ ಹೇಳಿರೋದು. ಹಂಗೆ ಬೇಜಾರು ಕೂಡ ಮಾಡ್ಕೋಬೇಡ. ನಾನು ಹೇಳಿದ್ದು ಒಂಚೂರು ತಲೆಗೆ ಹಾಕೊಂಡು ಮಕ್ಕಳು ಮರಿ ಮಾಡೋ ಕಡೆ ಗಮನ ಕೊಡು. ಅಯ್ಯೋ ಪರವಾಗಿಲ್ಲ ಆಂಟಿ. ಅಂದಾಗೆ ಸ್ವಲ್ಪ ಕಾಫಿ ಮಾಡ್ಕೊಂಬರ್ತೀನಿ ಇರಿ. ಅಯ್ಯೋ ಕಾಫಿ ಗಿಫಿ ಎಲ್ಲ ಏನು ಬೇಡ ಶ್ರಾವ್ಯ, ಹೋಗಿ ಕುಂಕುಮ ಕೊಡು ಸಾಕು. ಅಯ್ಯೋ ಕುಸುಮ, ಇದೇನಿದು ಹಿಂಗೆ ಬಂದು ಹಿಂಗೆ ಹೊರಟ್ಬಿಟ್ರಲ್ಲ? ಸ್ವಲ್ಪ ಹೊತ್ತು ಕೂತಿದ್ದು ಕಾಫಿ ಗಿಫಿ ಕುಟ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗುವಂತ್ರಿ ಇರಿ. ಬೇಜಾರು ಮಾಡ್ಕೋಬೇಡಿ ರಾಧವ್ರೆ, ನಾನು ಇನ್ನೊಂದ್ಸಲ ಬರ್ತೀನಿ. ಈಗ ಕುಂಕುಮಕ್ಕೆ ಅಂತ ಬಂದಿದ್ದೀನಿ, ಕುಂಕುಮ ತಗೊಂಡು ಹೋಗ್ತೀನಿ. ಮತ್ತೊಂದ್ಸಲ ಬರ್ತೀನಿ, ಬೇರೆ ವಿಷಯ ಮಾತಾಡೋಣ ಆಯ್ತಾ? ಅಂದಹಾಗೆ ಫ್ರೆಂಡ್ಸ್, ನಾವು ಮಾಡಿದ್ದು ಕೇವಲ ತಮಾಷೆಗಾಗಿ. ಈ ತಮಾಷೆಯ ಕಾನ್ವರ್ಸೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮ್ಮನ್ನು ಆಶೀರ್ವದಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್.